ಕೆಲಸಕ್ಕೆ ಹೋಗ್ಲಾ IASಗೆ ಹೋಗ್ಲಾ, ಈ ಡೈಲಮ ಬೇಕಾದಷ್ಟು ಜನದಲ್ಲಿ ಬಂದಿರುತ್ತೆ. ಓದ್ಲಾ ಕೆಲಸ ಮಾಡಲ್ಲ. ತುಂಬ ಸಲ ನಾವು ಫೂಲಿಶ್ ಡಿಸಿಷನ್ಸ್ ತೊಗೋತೀವಿ. ಯಾಕೆಂದರೆ ಅನುಭವನೂ ಸಾಲದು, ಈಗೋಗಳು ಅಡ್ಡ ಬರುತ್ತೆ, ನಾವು ರೈಟ್ ಡಿಸಿಷನ್ ತೊಗೊಳಕ್ಕಾಗಿರಲ್ಲ. ರೂಲೇ ಇಲ್ಲದೆ ಇರೋವಂಥ ಡಿಸಿಷನ್ ತೊಗೊಂಡ್ಬಿಟ್ರೆ ಒಂದು ಕಂಪ್ನಿನಲ್ಲಿ 20 ಜನ ಕೆಲಸ ಮಾಡ್ತಿದ್ದಾರೆ, 20 ಜನ 20 ಥರ ಡಿಸಿಷನ್ ತೊಗೋತಾರೆ. ಅವ್ರವ್ರ ಡಿಸಿಷನ್ ತೊಗೊಂಡ್ರೆ ಅದು ಆರ್ಗನೈಸೇಷನ್ ಆಗಲ್ಲ. ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳಕ್ಕೆ ಧೈರ್ಯ ಇರಲ್ಲ, ಬ್ಯಾಕಪ್ಪು ಇರಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ನಾವೆಲ್ಲರೂ. ಈಚ್ ಡಿಸಿಷನ್ ಈಸ್ ಟಫರ್. ನಾವು ತಗೊಳ್ಳುವ ಡಿಸಿಷನ್ಸು ಸುಲಭದ್ದಾಗಿರಲ್ಲ. ನಮಸ್ಕಾರ, ವೆಲ್ಕಮ್ ಟು ಫೋರಮ್ ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ನಮ್ಮ ಮನಸ್ಸನ್ನು ಹೇಗೆ ಶಕ್ತಿಯುತಗೊಳಿಸೋದು, ಹೇಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಎಲ್ಲ ನಿರ್ಧಾರಗಳ ಮೇಲೆ ಆಧಾರ ಆಗಿರುತ್ತೆ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ ರೀಚ್ ಆಗ್ತೀವಾ ಇಲ್ವಾ ಅಂತ. ಸೊ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಟಾಕ್ ಅಬೌಟ್ ಇಟ್. ಯೋಗಾತ್ಮ ಶ್ರೀಹರಿಯನ್ನು ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸಿಷನ್ ಮೇಕಿಂಗ್ ಎಷ್ಟು ಇಂಪಾರ್ಟೆಂಟ್, ಹೌ ಟು ಅರೈವ್ ಅಟ್ ಎ ಡಿಸಿಷನ್ ಅಂತ. ಯಾಕೆಂದರೆ ಆಪ್ಷನ್ಸ್ ತುಂಬ ಇರುತ್ತೆ, ಪ್ಲ್ಯಾಟರ್ ದೊಡ್ಡದಾಗಿರುತ್ತೆ, ತುಂಬ ಅವೆನ್ಯೂಸ್ ಕಾಣ್ತಾ ಇರುತ್ತೆ. ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಟ್ರಿಕ್ಕಿ. ನೀವು ಹೇಗೆ ಅದನ್ನ ಸಾಧಿಸ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ? IASಗೆ ಹೋಗಬೇಕು ಅಂದ್ಕೊಂಡಿದ್ದೆ, ಓದ್ತಾ ಇದ್ದೆ. ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಫಿನಾನ್ಷಿಯಲಿ. ಕೆಲಸ ಸಿಕ್ಬಿಡ್ತು ಆ ಪ್ರಿಪ್ರೇಷನ್ ಟೈಮಲ್ಲಿ. ಓಕೆ. ಎಕ್ಸಾಮ್ಸ್ ಬರೀತಾ ಇದ್ದೆ. IASಗೆ ಪ್ರಿಪೇರ್ ಆಗಿದ್ದಾಗ ಲೋಯರ್ ಎಕ್ಸಾಮ್ಸ್ ತುಂಬ ಸುಲಭ ಇತ್ತು ನನಗೆ. ಬ್ಯಾಂಕ್ ಎಕ್ಸಾಮ್ಸ್ ಎಲ್ಲ ತುಂಬ ಸುಲಭ ಇತ್ತು. ರೈಟ್. ಕೆಲಸಕ್ಕೆ ಹೋಗ್ಲಾ IASಗೆ ಹೋಗ್ಲಾ, ಈ ಡೈಲಮ ಬೇಕಾದಷ್ಟು ಜನದಲ್ಲಿ ಬಂದಿರುತ್ತೆ. ಓದ್ಲಾ ಕೆಲಸ ಮಾಡಲ್ಲ. ಕರೆಕ್ಟ್. ಸೊ ನನಗೆ ಆವತ್ತಿನ ಪರಿಸ್ಥಿತಿ, ನನಗೆ ಕೆಲಸ ಮಾಡುವ ಪರಿಸ್ಥಿತಿ ಆಗಿತ್ತು. ಮಾಡಲೇಬೇಕಾಗಿತ್ತು, ಯಾಕೆಂದರೆ ಫ್ಯಾಮಿಲಿ ಸಪೋರ್ಟ್ ಮಾಡಲೇಬೇಕಾಗಿತ್ತು. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನನ್ನ ಪ್ರಿಪರೇಷನ್ಸ್ ನಾ ಮಾಡಬೇಕು ಅಂತ. ಜುಡಿಷಿಯಸ್ನೆಸ್ ಇರಲಿಲ್ಲ ಅಲ್ಲಿ, ಕಡಿಮೆ ಇತ್ತು. ಇದ್ದಿದ್ದರೆ ಬಹುಶಃ ನಾನು IASಗೆ ಹೋಗ್ತಾಯಿದ್ದೆ. ಇನ್ನೊಂದು ವರ್ಷ ಕಷ್ಟಪಟ್ಬಿಟ್ರೆ ಸಾಕು ಅಂತ IASಗೆ ಹೋಗ್ತಾಯಿದ್ದೆ. ಪಾಸ್ಔಟ್ ಆಗಿ ನಾವೆಲ್ಲ ಇದೆಲ್ಲ ಮಾಡ್ತಾಯಿದ್ವು, ಎಲ್ಲೋ ಗೊತ್ತಿಲ್ಲ. ಡಿಸಿಷನ್ ಅವತ್ತಿಗೆ ಆ ಡಿಸಿಷನ್ ಸೂಕ್ತ ಅನ್ನಿಸ್ತು. ಇಮ್ಮೆಚ್ಯೂರ್ ಡಿಸಿಷನ್ಸ್ ಅವತ್ತಿಗೆ ನನಗನ್ನಿಸ್ತು ದಟ್ ಈಸ್ ಮೆಚ್ಯೂರ್ಡ್ ಡಿಸಿಷನ್. ಬಟ್ ಡು ಯು ರಿಗ್ರೆಟ್? ಹಾಗೆಲ್ಲ ಏನಿಲ್ಲ. IAS ನನ್ನ ತಲೆ ತಾನೇ ಅದು. ಐ ಆಮ್ ಅಡ್ಮಿನಿಸ್ಟ್ರೇಟಿವ್. ಸೊ ಆ ಅಡ್ಮಿನಿಸ್ಟ್ರೇಷನ್ ಇವತ್ತಿಗೂ ಇದೆ, ಅಥವಾ ಅದಕ್ಕಿಂತ 100 ಪಟ್ಟು ಜಾಸ್ತಿನೂ ಆಗಿದೆ. ಆದರೆ ತುಂಬ ಸಲ ನಾವು ಫೂಲಿಶ್ ಡಿಸಿಷನ್ಸ್ ತೊಗೋತೀವಿ. ಯಾಕೆಂದರೆ ಅನುಭವನೂ ಸಾಲದು, ಈಗೋಗಳು ಅಡ್ಡ ಬರುತ್ತೆ, ನಾವು ರೈಟ್ ಡಿಸಿಷನ್ ತೊಗೊಳಕ್ಕಾಗಿರಲ್ಲ. ಇದರಲ್ಲೆಲ್ಲ ಹೇಳೋವಂಥದ್ದು, ಸ್ಟಾರ್ಟ್ ಟೇಕಿಂಗ್ ಡಿಸಿಷನ್ಸ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಲೈಫ್ ಈಸ್ ಎ ಜರ್ನಿ, ಇಟ್ಸ್ ಎ ಟೈಮ್ ಪಾಸ್ ಜರ್ನಿ. ಸ್ಟಾರ್ಟ್ ಟೇಕಿಂಗ್ ಡಿಸಿಷನ್ಸ್. ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊಳಕ್ಕೆ ಧೈರ್ಯ ಇರಲ್ಲ, ಬ್ಯಾಕಪ್ಪು ಇರಲ್ಲ. ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ನಾವೆಲ್ಲರೂ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಡಿಸಿಷನ್ ತೊಗೊಂಡ್ಬಿಟ್ರೆ ತಪ್ಪಾಗತ್ತೇನೋ, ತಪ್ಪಾದರೆ ಆ ಇಡೀ ಜೀವನ ಹಾಳಾಗ್ಬಿಡುತ್ತೆ. ನಾವು ನಮ್ಮ ನಂತರದ ಪದ್ಧತಿಗಳು, ನಮ್ಮ ನಂತರದ ಜನರೇಷನ್ಸ್ ಎಲ್ಲವೂ ಒಬ್ಬರ ನೆಗೆಟಿವ್ ಡಿಸಿಷನ್ನಿಂದ, ರಾಂಗ್ ಡಿಸಿಷನ್ನಿಂದ ಹಾಳಾಗ್ಬಿಡುತ್ತೆ. ಆದರೆ ಡಿಸಿಷನ್ ತೊಗೊಳ್ಲಿಕ್ಕೆ ಶುರು ಮಾಡಿ, ಸಣ್ಣ ಸಣ್ಣ ಡಿಸಿಷನ್ ತೊಗೊಳಕ್ಕೆ ಶುರು ಮಾಡಬೇಕು. ತರಕಾರಿ 1 kg ತೊಗೋಬೇಕಾ, 2 kg ತೊಗೋಬೇಕಾ, ಅದೊಂದು ಡಿಸಿಷನ್. ಕರೆಕ್ಟ್. ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ಬೇಡವಾ ಅನ್ನೋದು ಒಂದು ಡಿಸಿಷನ್. ನಾವು ಅಲ್ಲೂ ವೇಗಾಗಿದ್ದೀವಿ. ಈಗ ನಾನು ಹೋದರೆ ಮನೆಯಲ್ಲಿ 2-3 ದಿನಕ್ಕಾಗೋಷ್ಟು ತರಕಾರಿ ತಂದುಬಿಡ್ತೀನಿ. 2 kg 3 kg ತಂದುಬಿಡ್ತೀನಿ. ಅದು ನನ್ನ ಡಿಸಿಷನ್. 2 ಸಲ ಯಾಕೆ ಹೋಗಬೇಕು ಅಂತ ನಂಗೆ ಒಂದು ಲಾಜಿಕ್ ಹೊಡ್ಕೊಂಡಿರ್ತೀನಿ. ನಮ್ಮ ಮನೆಯೊಳಗೆ ಹೋದರೆ ಡೈಲಿ ಫ್ರೆಶ್ ಆಗಿರಲಿ, ನಾನು ಡೈಲಿ ತೊಗೊಂಬರ್ತೀನಿ. ಎರಡೂ ಡಿಸಿಷನ್ನೇ. ಕರೆಕ್ಟ್. ಯಾವ ಡಿಸಿಷನ್ ತಪ್ಪ ಅಂದರೆ ಏನಿಲ್ಲ, ಅವ್ರವ್ರಿಗೆ ಅವ್ರವ್ರ ಡಿಸಿಷನ್ ಸರಿ ಇದೆ. ಕರೆಕ್ಟ್. ಸೊ ಡಿಸಿಷನ್ ಮೇಕಿಂಗಲ್ಲಿ ಲಾಜಿಕ್ ಹುಡುಕೋಬೇಕು, ಸಂದರ್ಭಗಳು ಹುಡುಕೋಬೇಕು, ಬೇರೆ ಆಲ್ಟರ್ನೇಟ್ ಆಪ್ಷನ್ಸ್ ಹುಡುಕೋಬೇಕು, ಪರಿಸ್ಥಿತಿ ಹುಡುಕೋಬೇಕು. ಇದೆಲ್ಲ ಸೇರಿ ಡಿಸಿಷನ್ಸ್ ತೊಗೋಬೇಕು. ಯಾರ್ಯಾರು ಇಂಡಿಸಿಸಿವ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಫೇಲ್ಯೂರೇ. ಅವರೆಲ್ಲ 3M. ನಾನು ಯಾವ ರಿಸ್ಕು ತಗೊಳ್ಳಲ್ಲ. ಡಿಸಿಷನ್ ಈಸ್ ಎ ರಿಸ್ಕ್. ಕರೆಕ್ಟ್. ಗುಡ್ ಡಿಸಿಷನ್, ಬ್ಯಾಡ್ ಡಿಸಿಷನ್, ಯು ವಿಲ್ ನೋ ಆಫ್ಟರ್ ದ ಡಿಸಿಷನ್ ಕಮ್ಸ್ ಔಟ್. ದಿ ಎಫೆಕ್ಟಿವಿಟಿ ಆಫ್ ದ ಡಿಸಿಷನ್ ಕಮ್ಸ್ ಔಟ್. ರೈಟ್. ಕೆಲವು ಸತಿ ಸರಿ ಇರ್ಬೋದು, ತಪ್ಪಾಗಿರ್ಬೋದು. ಈ ಯುದ್ಧಕ್ಕೆ ಹೋಗೋರೆಲ್ಲ ಅಥವಾ ಆರ್ಮಿ ಸೇರಿದವರು, ಡಿಫೆನ್ಸ್ ಸೇರಿದವರೆಲ್ಲ
ಅವ್ರು ಒಂದು ಎಮೋಷ್ನಲ್ ಯಾವುದೋ ಒಂದು ಫಿಲ್ಮ್ ನೋಡ್ತಾರೆ, ಒಂದು ಪುಸ್ತಕ ಓದ್ತಾರೆ, ಯಾರನ್ನ ಒಬ್ಬರನ್ನ ಐಡಿಯಾಲಜಿ ಅನ್ಕೋತಾರೆ, ಎಲ್ಲರೂ ನಾನು ಡಿಫೆನ್ಸ್ಗೆ ಹೋಗಬೇಕು ಅಂತ ಅನ್ಕೋತಾರೆ. ಅಲ್ಲಿ ಸ್ಟ್ರಾಟಜಿ ಇರಲ್ಲ. ಓಕೆ. ಆದರೆ ಹೋಗಿ ಒಂದು 2 ವರ್ಷದಲ್ಲ 3 ವರ್ಷದಲ್ಲ ಯಾವುದೋ ಯುದ್ಧಕ್ಕೆ ಕಳಿಸ್ತಾರೆ, ಸತ್ತೋಗ್ತಾರೆ, ವಾಪಸ್ ಬರ್ತಾರೆ. ಈಗ ಅವ್ರ ಮನೆಯವ್ರು ಅನ್ಕೋತಾರೆ ಇವನು ಈ ಡಿಸಿಷನ್ ತೊಗೊಳ್ಳದೇ ಇದ್ದರೆ ಸರಿ ಇರೋದು, ಬದುಕ್ತಾ ಇದ್ದ ಅಂತ. ಆದರೆ ಅವನಿಗನ್ಸುತ್ತೆ ನಾನು 3 ವರ್ಷ ಬದುಕಿದ್ದೀನಿ ಅಂತ. ತೊಗೊಂಡವನಿಗೆ ನಾನು 3 ವರ್ಷ ಚೆನ್ನಾಗಿ ನನಗೆ ಹೆಂಗೆ ಇಷ್ಟ ಆಯಿತು ಅಂತ ಬದುಕಿದ್ದೀನಿ. ಸೊ ಎರಡೂ ಡಿಸಿಷನ್ಸ್. ದೇರ್ ಇಸ್ ಎ ಟ್ರಿಕ್. ಈಗ ಡಿಸಿಷನ್ ತಗೊಳ್ಳೋರಿಗೆ ಒಂದು ಥಾಟ್ ಇರುತ್ತೆ, ಅವ್ರ ಸುತ್ತ ಇರೋರಿಗೆ ಇನ್ನೊಂದು ಥಾಟ್ ಇರುತ್ತೆ. ಅವ್ರಿಗೆ ಸರಿ ಅನಿಸಿದ್ದು ಅವ್ರ ಸುತ್ತ ಇರೋರಿಗೆ ತಪ್ಪು ಅನ್ನಿಸ್ಬೋದು. ಸೊ ಹಾಗಾಗಿ ಒಂದು ಗ್ರೂಪ್ ಡಿಸಿಷನ್ ಈಸ್ ಮೋರ್ ಇಂಪಾರ್ಟೆಂಟ್ ವೈಲ್ ಟೇಕಿಂಗ್ ಡಿಸಿಷನ್. ಇಫ್ ಯು ಆರ್ ಇನ್ ಎ ಗ್ರೂಪ್, ಒಂದು ಗುಂಪಿನ ನಡುವೆ ಇದ್ದೀರಿ, ಒಂದು ಕಂಪನಿಯ ಒಳಗಡೆ ಇದ್ದೀರಿ, ಗ್ರೂಪ್ ಡಿಸಿಷನ್ ಇಸ್ ಎ ಮಸ್ಟ್. ಅದರಲ್ಲಿ ಅನುಭವದ ಡಿಸಿಷನ್ ಇಸ್ ಎ ಮಸ್ಟ್. ಸಣ್ಣ ಸಣ್ಣ ಸ್ಯಾಕ್ರಿಫೈಸಸ್ ಆಗಿಬಿಡುತ್ತೆ. ಇದು ಮಾಡಬಾರ್ದು, ಇದು ಮಾಡಬಹುದು, ಇದೆಲ್ಲವೂ ಅಲ್ಲಿ ಚರ್ಚೆಗೆ ಬಂದ್ಬಿಡುತ್ತೆ. ಓಕೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಒಳಗಡೆ ಒಂದು ಡಿಸಿಷನ್ ತೊಗೊಂಡಿರ್ತೀವಿ. ರೂಲೇ ಇಲ್ಲದೆ ಇರುವಂಥ ಡಿಸಿಷನ್ ತೊಗೊಂಡ್ಬಿಟ್ರೆ, ಒಂದು ಕಂಪನಿನಲ್ಲಿ 20 ಜನ ಕೆಲಸ ಮಾಡ್ತಿದ್ದಾರೆ, 20 ಜನ 20 ಥರ ಡಿಸಿಷನ್ ತೊಗೋತಾರೆ. ನಾನು ಒಬ್ಬರು 10 ಗಂಟೆಗೆ ಬಂದರೂ ಸಾಕು ಓಕೆ ಅಂತಾರೆ, ಒಬ್ಬರು 11 ಗಂಟೆಗೆ ಬಂದರೂ ಓಕೆ ಅಂತಾರೆ, ಒಬ್ಬರು 9 ಗಂಟೆಗೆ ಬಂದರೂ ಓಕೆ ಅಂತಾರೆ. ಅವ್ರವ್ರ ಡಿಸಿಷನ್ ತೊಗೊಂಡ್ರೆ ಅದು ಆರ್ಗನೈಸೇಷನ್ ಆಗಲ್ಲ, ಡಿಸಿಪ್ಲಿನ್ ಇರಲ್ಲ. ಯಾವುದೇ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಫೀಸಸಲ್ಲಿ ಎಲ್ಲರೂ ಟೈಮಿಗೆ ಕರೆಕ್ಟಾಗಿ ಬಂದು ಆ ಡಿಸಿಪ್ಲಿನರಿ ಆ್ಯಕ್ಷನ್ ಅವರೇ ಫಾಲೋ ಮಾಡಿದ್ರಿಂದ ಆರ್ಗನೈಸೇಷನ್ ಬೆಳೆದಿರುತ್ತೆ. ಸೊ ಸ್ಕ್ಯಾಟರ್ಡ್ ಡಿಸಿಷನ್ಸ್ ಒಳ್ಳೇದಲ್ಲ. ಆವಾಗ ಆರ್ಗನೈಸೇಷನಲ್ ಡಿಸಿಷನ್ನೇ ಒಳ್ಳೇದು. ಅದಕ್ಕೆ ನಾವೆಲ್ಲರೂ ಒಂದೊಂದು ಥರ ಆಡ್ತೀವಿ ಅಂತ ಹೇಳಿ ಅವರು ಪಾಲಿಸಿ ಮಾಡೋದು. ಪರ್ಫೆಕ್ಟ್. ಒಬ್ಬೊಬ್ಬರು ಒಂದೊಂದು ಥರ ಆಡ್ತೀವಿ, ಹಾಗಾಗಿ ಪಾಲಿಸಿ. ನನ್ನ ಯೋಗ ಕ್ಲಾಸಲ್ಲಿ ಆಗುತ್ತೆ ಇದು. ನಾನು ಎಲ್ಲರಿಗೂ ಹೇಳಿರ್ತೀನಿ 6 ಗಂಟೆಗೆ ಕ್ಲಾಸ್ ಶುರು ಆಗುತ್ತೆ, 5 ನಿಮಿಷ ಮುಂಚಿತವಾಗಿ ಬನ್ನಿ. ಇದು ನನ್ನ ಪಾಲಿಸಿ. ಆದರೆ ಬರೋರೆಲ್ಲ 6:15ಗೆ ಬರ್ತಾರೆ. ಅವರ ಡಿಸಿಷನ್ ತೊಗೊಂಡಿರೋದು ಲೇಟಾಗಿ ಹೋದರೂ ಸಾಕು ಅಂತ. ದಟ್ ಈಸ್ 3M. ಬೆಟರ್ ದೆನ್ ಸೋ ಮೆನಿ ಪೀಪಲ್ ಹೂ ಡೋಂಟ್ ಕಮ್. ಬರ್ದೇ ಇರೋರಿಗಿಂತ ಬಂದವ್ರಿಗೆ ನಾನು ಪ್ರಾಮುಖ್ಯತೆ ಕೊಡ್ತೀನಿ. ಕರೆಕ್ಟ್. ಬಂದವರಲ್ಲಿ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಪ್ರಾಮುಖ್ಯತೆ ಕೊಡ್ತೀನಿ. ಅದರಲ್ಲಿ ಅವ್ರು ಮಾಡುವ ಕೆಲಸವು ಚೆನ್ನಾಗಿದ್ದರೆ ಇನ್ನೂ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಡಿಸಿಷನ್ಸ್ ಆರ್ ದೇರ್. ಸಣ್ಣ ಸಣ್ಣ ವಿಷಯಗಳಲ್ಲಿ ಡಿಸಿಷನ್ಸ್ ತೊಗೊಳ್ಲಿಕ್ಕೆ ಶುರು ಮಾಡಬೇಕು. ಹೇಳ್ಬೇಕಾ ಬೇಡವಾ, ಬೆಳಗ್ಗೆ ಬೇಗ ಹೇಳ್ಬೇಕಾ ಬೇಡವಾ, ಅಲರ್ಟ್ ಇರಬೇಕಾ ಬೇಡವಾ, ಫಿಟ್ ಇರಬೇಕಾ ಬೇಡವಾ, ಅದೆಲ್ಲವೂ ಡಿಸಿಷನ್ಸೇ. ಈಚ್ ಡಿಸಿಷನ್ ಈಸ್ ಟಫರ್. ನಾವು ತಗೊಳ್ಳುವ ಡಿಸಿಷನ್ಸು ಸುಲಭದ್ದಾಗಿರಲ್ಲ. ಕಷ್ಟಪಡುವ ಡಿಸಿಷನ್ಸೇ ನಾವು ತಗೊಳ್ಳೋದು. ಸುಲಭದ್ದಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಯಾರು ತಂದುಕೊಟ್ರೆ, ಏನು ತಗೊಟ್ರೆ ತಿಂತೀವಿ, ಕುಡಿತೀವಿ, ಯಾರು ಏನು ಕೆಲಸ ಕೊಟ್ಟರು ಮಾಡ್ತೀವಿ. ಅದು ಲೇಬರ್. ಕರೆಕ್ಟ್. ಅಂದರೆ ಕೆಲಸ ಮಾಡುವಿಕೆ ಅಷ್ಟೆ. ಅಲ್ಲಿ ಯಾರಾದರೂ ಸಾಧಕರು ಬೇಕು ಅಂತಂದರೆ ಈ ಥರದ ಡಿಸಿಷನ್ಸ್ ತೊಗೊಳ್ಲಿಕ್ಕೆ ಬರಬೇಕು. ನಾನು ಕರೆಕ್ಟ್ ಟೈಮ್ಗೆ ಆಫೀಸ್ಗೆ ಹೋಗ್ತೀನಿ, ಒಂದು ಡಿಸಿಷನ್. ಕರೆಕ್ಟ್ ಆ್ಯಕ್ಟಿವಿಟೀಸನ್ನು ಮಾಡ್ತೀನಿ, ಒಂದು ಡಿಸಿಷನ್. ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ಇಟ್ಕೋತೀನಿ, ಒಂದು ಡಿಸಿಷನ್. ಮನೆಯಲ್ಲಿ ಒಂದೇ ಒಂದು ದಿನ ಎಲ್ಲೂ ಅಪವಾದ ಬರದೇ ಇರೋ ಹಾಗೆ, ಎಲ್ಲೂ ನೋವಾಗದೇ ಇರೋ ನೋಡ್ಕೋತೀನಿ, ಒಂದು ಡಿಸಿಷನ್. ಆಫೀಸಿನ ಟೀಮನ್ನು ತುಂಬ ಚೆನ್ನಾಗಿ ಇಟ್ಕೋತೀವಿ, ಒಂದು ಡಿಸಿಷನ್. ಟೈಮಿಗೆ ಕರೆಕ್ಟಾಗಿ ನಾವು ಕಾಫಿ ಟೀ ಕೊಡ್ತೀವಿ, ಒಂದು ಡಿಸಿಷನ್. 7ನೇ ತಾರೀಕು ನಾನು ಸಂಬಳ ಕೊಡ್ತೀನಿ, ನನ್ನ ಡಿಸಿಷನ್. ಡಿಸಿಷನ್ ಮಾಡೋದು ಓಕೆ. ಸ್ಟಿಕ್ಕಿಂಗ್ ಟು ದ ಡಿಸಿಷನ್ ಈಸ್ ಲೆವೆಲ್ 2. ನಾವೇ ಅಂದುಕೊಂಡಿರುವ, ಹೇಳಿರುವ, ಮಾಡೋಕ್ಕೆ ಹೊರಟಿರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ದಟ್ ಈಸ್ ರೈಟ್ ಡಿಸಿಷನ್. ನಾವು ಅಂದ್ಕೊಂಡಿದ್ದೇ ಒಂದು, ಹೇಳಿದ್ದೇ ಇನ್ನೊಂದು, ಮಾಡಿದ್ದೇ ಇನ್ನೊಂದು, 3 ಡಿಸಿಷನ್ಸೇ. ಆ 3 ಭಿನ್ನ ಭಿನ್ನವಾದ ಡಿಸಿಷನ್. ಒಂದಕ್ಕೊಂದಕ್ಕೆ ಲಿಂಕ್ ಇಲ್ಲ. ಸಕ್ಸಸ್ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅಂದ್ಕೊಂಡಿದ್ದೀವಿ, ಹಾಗೆ ಹೇಳಿಲ್ಲ, ಸೊ ಅಲ್ಲೇ ಸ್ಪ್ಲಿಟ್ ಆಗೋಯ್ತು. ಹೇಳಿದ್ದೀವಿ, ಮಾಡಿಲ್ಲ, ಸ್ಪ್ಲಿಟ್ ಆಗೋಯ್ತು. ನಾನು ನನ್ನ ವೃತ್ತಿಯಲ್ಲಿ ಹೇಳ್ತೀನಿ, ನಾನೊಂದು ಪ್ರಾಜೆಕ್ಟ್ ತೊಗೋತೀನಿ. ಪ್ರಾಜೆಕ್ಟ್ ತೊಗೊಂಡು ಆ ಪ್ರಾಜೆಕ್ಟಿಗೆ ಬ್ರೋಷರ್ ರೆಡಿ ಮಾಡ್ತೀನಿ. ಈ ಬ್ರೋಷರಲ್ಲಿ ಇಂತಿಂಥದ್ದೆಲ್ಲ ಕೊಡ್ತೀನಿ ಫೆಸಿಲಿಟೀಸ್ ಅಂತ ಹೇಳ್ತೀನಿ, ಮಾಡೇ ಇರಲ್ಲ. ಸೊ ಐ ವಿಲ್ ಸ್ಟಾರ್ಟ್ ಪ್ರೂವಿಂಗ್ ರಾಂಗ್ ಮೈಸೆಲ್ಫ್. ನಾನು ಅಂದ್ಕೊಂಡಿದ್ದೇ ಬೇರೆ, ಹೇಳಿದ್ದೇ ಬೇರೆ, ಮಾಡಿದ್ದೇ ಬೇರೆ. ಮನಸ್ಸ, ವಾಚ, ಕಾಯ. ಇದು ಕ್ಲಾಸಿಫಿಕೇಶನ್. ಈ ಕ್ಲಾಸಿಫಿಕೇಶನ್ ಪ್ರಕಾರ ಡಿಸಿಷನ್ಸ್ ತೊಗೊಂಡ್ಬಿಟ್ರೆ ಅನಲೈಸ್ಡ್ ಡಿಸಿಷನ್ಸ್, ಅನ್ಅನಲೈಸ್ಡ್ ಡಿಸಿಷನ್ಸ್ ಅಂತ ಎರಡಿದೆ. ಒಂದು ಯಾವುದೋ ಟೂತ್ಪೇಸ್ಟ್ ತೊಗೊಂಬಂದು, ಒಂದು ಸೋಪ್ ತೊಗೊಂಬಂದ್ವಿ. ಈ ಸೋಪಲ್ಲಿ ನನಗೆ ಮೈಯೆಲ್ಲ ಬೆಳ್ಳಗಾಗ್ಬಿಡುತ್ತೆ, ಹಲ್ಲೆಲ್ಲ ಬೆಳ್ಳಗಾಗ್ಬಿಡುತ್ತೆ, ಇದೆಲ್ಲ ಅಂದ್ಕೊಂಡು ಬಂದ್ವಿ ಅಷ್ಟೇ. ಅದು ಒಂದು ಅನ್ಅನಲೈಸ್ಡ್ ಡಿಸಿಷನ್ಸ್. ಯೋಚನೆನೇ ಮಾಡಿದೆ, ಸುಮ್ಮನೆ ಒಂದು ಡಿಸಿಷನ್ ತೊಗೊಂಡ್ವಿ. ಯಾರೋ ಹೇಳಿದ್ರು, ಡಿಸಿಷನ್ ತೊಗೊಂಡ್ವಿ.
ಈ ಟೂತ್ಪೇಸ್ಟ್ ತಗೋ ಒಳ್ಳೇದಾಗುತ್ತೆ, ಈ ಅಕ್ಕಿ ಬಳಸು ಒಳ್ಳೇದಾಗುತ್ತೆ, ಈ ಎಣ್ಣೆ ಬಳಸು ಒಳ್ಳೇದಾಗುತ್ತೆ, ಯಾರೋ ಹೇಳಿದ್ರು ನಾವು ನಂಬದ್ವಿ, ಸುಮ್ಮನೆ ಡಿಸಿಷನ್ಸ್ ತಗೊಂಡ್ವಿ ಅಷ್ಟೆ. ಸೊ ಈ ಅನಲೈಸ್ಡ್ ಡಿಸಿಷನ್ಸು ಯಾವಾಗಲೂ ನೆಗೆಟಿವ್ ಡಿಸಿಷನ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ. ಓಕೆ, ಅದನ್ನೇ 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಈಗ ನಾವು ಒಂದು ಪದಾರ್ಥ ಅಮೆಝಾನಲ್ಲಿ ತೊಗೋಬೇಕು. ತೊಗೊಳ್ಳೋವಾಗ ಅನಲೈಸೇಷನ್ ಅಂದರೆ ಏನು ಅಂತ, ನನಗೇನೋ ಒಂದು ಫೋನ್ ಬೇಕು, ಆ ಫೋನ್ಗೆ ಹೋಗ್ತೀನಿ, ನಾನು ಸ್ಮಾರ್ಟ್ ಫೋನ್ ಅಂತ ಅದರಲ್ಲೊಂದು ಕೊಡ್ತೀನಿ, ಸ್ಮಾರ್ಟ್ ಫೋನ್ ಎಲ್ಲ ಬರುತ್ತೆ, ಅದರಲ್ಲೊಂದು 10 ಕಂಪನಿಗಳು ಬರುತ್ತೆ. ಆಮೇಲೆ ಇನ್ನೊಂದು ಕ್ಲಾಸಿಫಿಕೇಶನ್ ಕೇಳ್ತಾರೆ, 10,000 ರಿಂದ 20,000 ಒಳಗಡೆ ಫೋನು ಅದು ಬರುತ್ತದೆ. ಇದೆಲ್ಲ ಅನಲೈಸೇಷನ್. ಅದರಲ್ಲಿ ಇಂಡಿಯನ್ ಕಂಪ್ನೀಸ್, ಫಾರಿನ್ ಕಂಪ್ನೀಸ್, ಬ್ರ್ಯಾಂಡೆಡ್ಡು, ಅನ್ಬ್ರ್ಯಾಂಡೆಡ್ಡು, ಹೀಗೆ ಲೈಫ್ ಜಾಸ್ತಿ ಇರೋದು, 6 ಇಂಚಸ್ದು, ಹೀಗೆ ಬೇಕಾದಷ್ಟು ಕ್ಲಾಸಿಫಿಕೇಶನ್ಸ್ ಬರ್ತಾ ಇರುತ್ತೆ. ಈ ಎಲ್ಲ ಕ್ಲಾಸಿಫಿಕೇಶನ್ ಇಲ್ಲಿದೆ. ನಾವು ಯೋಚನೆ ಮಾಡ್ಕೊಂಡು ಕಮ್ಮಿಗೆ ಬಂದ್ವಿ. 100 ಫೋನುಗಳ ಮಧ್ಯದಲ್ಲಿ ನಂಗೆ ಬೇಕಾಗಿರೋ 4 ಫೋನು ಬಂದ್ವಿ. ಇದೆಲ್ಲ ಡಿಸಿಷನ್ಸೇ. ಕರೆಕ್ಟ್. ಇಲ್ಲಿ ತೊಗೊಂಡ್ಬಿಟ್ವಿ, 10,000ದೇ ಫೋನ್ ತೊಗೋತೀನಿ, 20,000ದೇ ಫೋನ್ ತೊಗೋತೀನಿ, ಡಿಸಿಷನ್ ಇಲ್ಲಿ ಬಂದ್ಬಿಡ್ತು. ಕ್ಲಾಸಿಫಿಕೇಶನ್ ಮಾಡ್ಕೊಂಡು ಬಂದು ಅನಾಲಿಸಿಸ್ ಜಾಸ್ತಿ ಆಗಬೇಕು. ಈಗ ಇರೋ 4 ಫೋನಲ್ಲಿ ಇನ್ಯಾವುದನ್ನು ತಗೊಳ್ಳಿ ಅಂದಾಗ ರಿವ್ಯೂಸ್ಗೆ ಹೋಗ್ತೀವಿ, ಅನುಭವದ ಮಾತುಗಳನ್ನು ಕೇಳ್ತೀವಿ. ಅವಾಗ ಆ ರಿವ್ಯೂಸ್ಗಳನ್ನೆಲ್ಲ ಓದಿ ನಮಗೆ ಅದರಲ್ಲಿ 4 ಫೋನಲ್ಲಿ ಇನ್ಯಾವುದೋ ಒಂದು ಫೋನಿಗೆ ಬರ್ತೀವಿ. ಆವಾಗ ಒಂದು ಡಿಸಿಷನ್ ತಗೋತೀವಿ, ಪೇ ಅಂತ ಕೊಡ್ತೀವಿ. ಕರೆಕ್ಟ್. ಆ ಪೇ ಅನ್ನುವವರೆಗೆ ಇಷ್ಟು ಅನಾಲಿಸಿಸ್ ನಡೆದಿರುತ್ತೆ. ಒಂದು ಹೋಟೆಲ್ ರೂಮಿಗೆ ಹೋಗ್ತೀವಿ ಅಂದರೆ ನಾವು ಇಲ್ಲಿಂದ ಯಾವುದೋ ಊರಿಗೆ, ಆ ಊರಿನಲ್ಲಿ ಒಂದು ಹೋಟೆಲ್ ರೂಮ್ ಬುಕ್ ಮಾಡ್ತೀವಿ, ಅನಾಲಿಸಿಸ್ ಓದ್ತೀವಿ, ಅದರಲ್ಲಿ ಎಷ್ಟು ಜನ ಏನೇನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನು ಫೆಸಿಲಿಟಿ ಇದೆ, ಇದೆಲ್ಲ ಓದ್ತೀವಿ. ಈ ಓದುವಿಕೆ ಇಸ್ ಅನಾಲಿಸಿಸ್. ಡಿಸಿಷನ್ ಇಲ್ಲ, ಆಲ್ರೆಡಿ ಆಗೋಗುತ್ತೆ ಅವಾಗ. ಅನಲೈಸ್ಡ್ ಡಿಸಿಷನ್, ನೀವು ತಗೊಂಡು ಎಲ್ಲ ಅನಾಲಿಸಿಸ್ ಮಾಡಿದಿರಿ, ನೀವು ಫೋನ್ ತಗೊಂಡ್ರಿ, ಬಂತು ಫೋನು, ಬಳಕೆ ಶುರು ಮಾಡ್ತೀವಿ. ಅನಾಲಿಸಿಸ್ಸೇ ಆಗಿಲ್ಲ, ಯಾರೋ ಹೇಳಿದ್ರು ತರಿಸಿದ್ವಿ, ನಮಗೆ ಸೂಟ್ ಆಗಲ್ಲಪ್ಪ. ಕರೆಕ್ಟ್. ಎಷ್ಟೋ ಸಲ 99% ಅನ್ಅನಲೈಸ್ಡ್ ಇನ್ಫಾರ್ಮೇಷನ್ ಸೂಟ್ ಆಗಲ್ಲ. ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ, ಅನುಭವಿಸ್ಬೇಕಷ್ಟೆ. ಈ ಅನುಭವಿಸೋದನ್ನು ನಾವು ಕರ್ಮ ಅಂತ ಕರಿತೀವಿ, ಅಥವಾ ಕರ್ಮ ಥಿಯರಿ ಅಂತ ಕರಿತೀವಿ. ನಾವೇ ಆರ್ಡ್ರ್ ಮಾಡಿದ್ದು, ನಾವೇ ಕೇಳಿಸ್ಕೊಂಡಿದ್ದು, ಯಾರೋ ಹೇಳಿದ್ದನ್ನು ನಾವೇ ಆರ್ಡ್ರ್ ಮಾಡಿದ್ದು, ನಾವೇ ತಗೊಂಡಿದ್ದು, ಬಳಸಲೇಬೇಕು. ಈ ಬಳಸುವಿಕೆಯನ್ನು ಕರ್ಮ ಅಂತ ಹೇಳುತ್ತೆ. ಓಕೆ, ಅಂದರೆ ವಿಧಿ ಇಲ್ಲದೆ ಬಳಸೋದು, ಬೇರೆ ದಾರಿ ಇಲ್ಲ ಅಷ್ಟೇ. ಕರ್ಮ ಈಸ್ ವಾಟ್ ಎವರ್ ವಿ ಹ್ಯಾವ್ ಆರ್ಡರ್, ವಿ ಹ್ಯಾವ್ ಟು ಯೂಸ್ ಇಟ್. ನಿನ್ನ ಕರ್ಮ, ನನ್ನ ಕರ್ಮ ಅದೆಲ್ಲ ಇಲ್ಲ ಇಲ್ಲಿ. ಆ ನೆಗೆಟಿವಿಟಿ ಆಫ್ ಕರ್ಮ ಹೆಸರಿದೆಯಲ್ಲ, ಇಲ್ಲ ಇಲ್ಲಿ. ಕರ್ಮಕ್ಕೆ 2 ಥರ ಹೇಳ್ಬೋದು. ಕರ್ಮ ಅಂದರೆ ಕೆಲಸ ಅಂತ. ಕರೆಕ್ಟ್. ಇನ್ನೊಂದು ಕರ್ಮ ಅಂತಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಮಾಡಿದ್ದೀವಿ, ಅದರ ರಿಸಲ್ಟ್ಸ್ ನಮಗೆ ವಾಪಸ್ ಬರುತ್ತೆ. ರೈಟ್. ಯು ಟೇಕ್ ಎ ರೈಟ್ ಡಿಸಿಷನ್, ರೈಟ್ ಕರ್ಮ ವಿಲ್ ಕಮ್ ಬ್ಯಾಕ್. ಟೇಕ್ ಎ ರಾಂಗ್ ಡೆಸಿಷನ್, ರಾಂಗ್ ಕರ್ಮ ವಿಲ್ ಕಮ್ ಬ್ಯಾಕ್. ಅಷ್ಟೇ. ಬ್ಯೂಟಿಫುಲ್. ಡಿಸಿಷನ್ ಥಿಯರಿ ಇದು. ಅನ್ಅನಲೈಸ್ಡ್ ಸಾಧ್ಯ ಆದಷ್ಟು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನಮಗೆ ಚೇಂಜ್ ಆಗಲಿಕ್ಕೆ ರೆಡಿ ಆಗಬೇಕು. ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಥರ. ಚೇಂಜ್ ಮ್ಯಾನೇಜ್ಮೆಂಟ್ ಅಂತಂದರೆ ನಾನು ಅಂದ್ಕೊಂಡಿದ್ದೀನಿ, ಅದನ್ನ ಪರ್ಸೆಪ್ಷನ್ ಅಂತ ಕರಿತೀವಿ. ರಿಯಾಲಿಟಿನೇ ಬೇರೆ. ನಾನು ಅಂದ್ಕೊಂಡ ಹಾಗೆ ಇರುತ್ತೆ ಅನ್ನೋದು ಒಂದು ಪ್ಯಾಟ್ರನ್. ಅಂದ್ಕೊಂಡ ಹಾಗೆ ಇಲ್ಲದೆ ಇರೋ ಸಾಧ್ಯತೆಯೂ ಇದೆ ಅಂತ. ಸೊ ನಾನು ಅಂದ್ಕೊಳ್ಳೋದು ಪರ್ಸೆಪ್ಷನ್, ರಿಯಾಲಿಟಿನೇ ಬೇರೆ. ಸೊ ಈ ಎರಡನ್ನು ಯಾರಿಗೆ ಮ್ಯಾಚ್ ಮಾಡಲಿಕ್ಕೆ ಬರುತ್ತೆ ಅದಕ್ಕೆ ಅನಲೈಸ್ ಮಾಡಬೇಕು. ನಾನು ಫೋನನ್ನು ಆರ್ಡ್ರ್ ಮಾಡ್ತಾಯಿದ್ದೀನಿ ಅಥವಾ ಒಂದು ಪದಾರ್ಥವನ್ನು ಆರ್ಡ್ರ್ ಮಾಡ್ತಾಯಿದ್ದೀನಿ, ನನಗೆ ಬೇಕಾಗಿರುವ ಸ್ಪೆಸಿಫಿಕೇಷನ್ಸ್ ಎಷ್ಟು, ಅದಕ್ಕೆ ಮಾಡಬೇಕಾಗಿರುವ ಹೋಮ್ವರ್ಕ್ ಎಷ್ಟು, ಎಲ್ಲವೂ ಆದಮೇಲೆ ಡಿಸಿಷನ್ ತಗೊಳ್ಳೋದು ನನ್ನ ಕೆಲಸ. ಈ ಹೋಮ್ವರ್ಕ್ ಮಾಡುವುದು ನನ್ನ ಕೆಲಸ. ವಿತೌಟ್ ಹೋಮ್ವರ್ಕ್, ವಿತೌಟ್ ಅನಾಲಿಸಿಸ್ ನಾನೊಂದು ಪದಾರ್ಥ, ಒಂದು ಡಿಸಿಷನ್, ಒಂದು ವ್ಯಕ್ತಿ ಜೊತೆ ಸಂಪರ್ಕ ಅಥವಾ ಒಂದು ಇನ್ಫಾರ್ಮೇಷನ್ ನಾನು ತಲೆಗೆ ಲೋಡ್ ಮಾಡ್ಕೊಳ್ಳೋದು, ಇದು ಎಲ್ಲವೂ ಕೂಡ ನೆಗೆಟಿವ್ ಆಗುವ ಸಾಧ್ಯತೆ ಇದೆ. ಅನಲೈಸ್ ಮಾಡಿದ್ರೆ ನೆಗೆಟಿವ್ಸ್ ಆಗುವ ಸಾಧ್ಯತೆ ಕಡಿಮೆ. ಒಂದು ಕೆಲಸ ತೊಗೊಂಡಿದ್ದೀವಿ, ಮಾಡಲಾ ಬೇಡವಾ, ಒಂದು 10 ಸೆಕೆಂಡ್ ಯೋಚನೆ ಮಾಡಿದ್ರೆ ಆಯಿತು. ಈ ಸಂದರ್ಭಕ್ಕೆ ಸೂಕ್ತವಾ ಇದು? ಇಸ್ ಇಟ್ ಓಕೆ? ನಾನು ಈ ಕೆಲಸವನ್ನು ಮಾಡುವುದು ಓಕೆನಾ? ಡಿಸಿಪ್ಲಿನ್ ತರಬೇಕು ನನ್ನ ಆಫೀಸಲ್ಲಿ. ಎಲ್ಲರೂ 10 ಗಂಟೆಗೆ ಬರಬೇಕು. 10 ಗಂಟೆಗೆ ಬರುವಂಥ ಒಂದು ಆರ್ಡರ್ಸ್ನ ಹೊರಡಿಸಿದ್ರೆ 10:10ಕ್ಕೆ ಯಾರೋ ಬಂದ್ರಪ್ಪ, ಅವ್ರನ್ನೇನು ಮಾಡಬೇಕು? ಕಳಿಸ್ಬಿಡ್ಲಾ? ಯಾರ್ಯಾರು ಕಳಿಸಿದ್ದಾರೆ ಆ ಆರ್ಗನೈಸೇಷನ್ಸ್ ಕುಸ್ತೋಗಿದೆ. ಡಿಸಿಪ್ಲಿನ್ ಬಂದಿದೆ ಇರುವವರಲ್ಲಿ, ಅದರ ಜೊತೆಗೆ ಭಯವೂ ಬಂದಿದೆ, ಬೇಜಾರು ಬಂದಿದೆ. ಕರೆಕ್ಟ್. ಸೊ ಇಟ್ ಮೇ ಬಿ ಎ ಗುಡ್ ಥಿಯರಿ,
ನಮ್ಮ ಅನಾಲಿಸಿಸು, ನಮ್ಮ ಇಂಟೆನ್ಷನ್ಸ್ ತುಂಬ ಒಳ್ಳೇದಿರ್ಬೋದು, ಲಾರ್ಜರ್ ಇಂಟೆನ್ಷನ್ಸ್ ತುಂಬ ಒಳ್ಳೇದಿರ್ಬೋದು. ಆದರೆ ಅದರ ಎಫೆಕ್ಟಿವ್ ಯಾರ್ಯಾರಿಗೆ ಆಗತ್ತೆ ಆ ಎಫೆಕ್ಟನ್ನು ಡೆಸಿಷನಲ್ಲಿ ತೆಗೆದುಕೊಳ್ಳೋದು ಒಳ್ಳೆಯದು. ಕರೆಕ್ಟ್. ಚೆಸ್ ಆಡ್ತಾರೆ, ಎವ್ರಿ ಮೂವ್ ಈಸ್ ಎ ಡಿಸಿಷನ್. ಕರೆಕ್ಟ್. ಆ ಡಿಸಿಷನ್ ಎಷ್ಟು ಫಾಸ್ಟ್ ಇರುತ್ತೆ ಅಂದರೆ ಅವ್ರಿಗೆ ಎಷ್ಟೋ ಸಮಯ ಕೊಟ್ಟಿರ್ತಾರೆ, 120 ಸೆಕೆಂಡ್ಸ್ ಏನೋ ಕೊಟ್ಟಿರ್ತಾರೆ. ಆ 120 ಸೆಕೆಂಡಲ್ಲಿ ನಾನು ಈ ಪಾನನ್ನು ಮೂವ್ ಮಾಡಿದ್ರೆ ಎದುರುಗಡೆಯವರು ಯಾವ ಪಾನನ್ನು ಮೂವ್ ಮಾಡ್ತಾರೆ, ನಂತರ ನಾನು ಯಾವುದು ಮಾಡಬೇಕು, ಅವ್ರಿಗೇನು ಆಪ್ಷನ್ ಇದೆ, ನನಗೇನು ಆಪ್ಷನ್ ಇದೆ, ಹೀಗೆ ಒಂದು 10 ಮೂವ್ಗಳನ್ನು ಯೋಚನೆ ಮಾಡಬೇಕು. ಈ ಯೋಚನೆ, ಅನಾಲಿಸಿಸ್ ಇದೆಲ್ಲ ಒಂದೇ. ನಾವು ಹಿಂದಿನ ಭಾಷೆನಲ್ಲಿ ಸಿಂಹಾವಲೋಕನ ಅಂತ ಕರಿತಾ ಇದ್ದೀವಿ. ಅವಲೋಕನ ಹಿಂದಕ್ಕೆ ಮತ್ತು ಮುಂದಕ್ಕೆ ಎರಡು ಅವಲೋಕನ ಮಾಡ್ತೀವಿ, ಅಂದರೆ ಅನಲೈಸ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ, ಮಾಡಿಬಿಟ್ಟು ಒಂದು ಸ್ಟೆಪ್ಪನ್ನು ಇಡ್ತೀವಿ. ಆ ಸ್ಟೆಪ್ ಇಡೋದು, ಪಾನನ್ನು ಎತ್ತಿ ಇಡೋದಿದೆಯಲ್ಲ, ದಟ್ ಈಸ್ ಡಿಸಿಷನ್. ಇಡೋಕ್ಕೆ ಮುಂಚೆ ಇಡ್ಲಾ ಬೇಡವಾ? ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಸಿಗರೆಟ್ ಸೇದಬೇಕು, ಬಿಡಿ ಸೇದಬೇಕು, ಸೇದೋ ತೊಂದರೆ ಇಲ್ಲ, ಇಟ್ಕೊಂಡಿರು ಜೋಬಲ್ಲಿ. ಸೇದಕ್ಕೆ ಮುಂಚೆ ಬೇಕಾ ಬೇಡವಾ ಒಂದ್ಸಲ ಯೋಚನೆ ಮಾಡು. ಅಷ್ಟು ಸಾಧಾರಣವಾಗಿ ನಮ್ಮ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಕೀಪ್ ಆನ್ ಟೇಕಿಂಗ್ ಡಿಸಿಷನ್ಸ್. ರೈಟ್ ರಾಂಗ್ ಅನುಭವದ ಆಧಾರದ ಮೇಲೆ ಬಂದ್ಬಿಡುತ್ತೆ. ಮತ್ತು ಸರ್ವಜ್ಞಾನ ವಚನಗಳ ಬಳಸ್ಕೊಳ್ಳೋದು. ನಮ್ಗೆ ಯಾವಾಗಲೂ ರೈಟ್ ಡಿಸಿಷನ್ಸೇ ಆಗಬೇಕಂದ್ರೆ ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಮಾಳ್ಪವರಿಂದ ಕಂಡು, ಕೆಲವೊಮ್ಮೆ ಅನುಭವದಿಂದ ನೋಡುತ್ತಮ್ಮ. ಇದೆಲ್ಲವೂ ಪ್ರಾಕ್ಟಿಕಾಲಿಟಿ ಮಾಡ್ತಾ ಇದ್ದಾಗ ಯುವರ್ ಡಿಸಿಷನ್ಸ್ ವಿಲ್ ಬಿ ಗುಡ್ ಆ್ಯಂಡ್ ಪ್ರೊಡಕ್ಟಿವ್. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಡಿಸಿಷನ್ ಮೇಕಿಂಗ್ ಪ್ರತಿಯೊಂದು ಹೆಜ್ಜೆನಲ್ಲೂ ಇಂಪಾರ್ಟೆಂಟ್. ನಾನು ಮುಂದಕ್ಕೆ ಹೋಗ್ಲಾ ಬೇಡವಾ, ಇಷ್ಟೊತ್ತಿಗೆ ಹೊರಡ್ಲಾ ಬೇಡವಾ, ಸಣ್ಣ ಸಣ್ಣ ವಿಚಾರದಿಂದ ದೊಡ್ಡದವರೆಗೂ ಇಟ್ ಪ್ಲೇಸ್ ಮೇಜರ್ ರೋಲ್. ಸೊ ಅದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್.